ಪಾಸಿಟಿವ್ ಎನರ್ಜಿ ಈಸಿಯಾಗಿ ಎಲ್ಲ ಕಡೆ ಫ್ಲೋ ಆಗಲು ಪೂಜಾ ರೂಮ್ ಅನ್ನ ಮನೆಯ ಸೆಂಟರ್ ನಲ್ಲೇ ಪ್ರೊವೈಡ್ ಮಾಡಿದೀವಿ. ಪ್ರೀಮಿಯಂ ಆಗಿರ್ತಕ್ಕಂಥ ಎಲಿವೇಶನ್ ಅನ್ನು ಕೂಡ ಡಿಸೈನ್ ಮಾಡಿದೀವಿ. ಪೂಜಾ ರೂಮ್ನ ಮೇಲೆ ಸ್ಕೈಲೈಟ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ನಮಸ್ಕಾರ ಇಂಜಿನಿಯರ್ಸ್, ಮನೆಯನ್ನ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಡ್ರಾಯಿಂಗ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಡ್ರಾಯಿಂಗ್ಗಳು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಡ್ರಾಯಿಂಗ್ ಗಳಲ್ಲಿ ಫ್ಲೋರ್ ಪ್ಲಾನ್ಸ್ ಇರುತ್ತೆ, ಎಲಿವೇಶನ್, ಸ್ಟ್ರಕ್ಚರಲ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್, ಪ್ಲಂಬಿಂಗ್ ಡ್ರಾಯಿಂಗ್ಸ್ ಗಳಿರುತ್ತೆ. ಈ ಫ್ಲೋರ್ ಪ್ಲಾನ್ ಇಂದ ಲಿವಿಂಗ್ ರೂಮ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ, ಕಿಚನ್ ಎಲ್ಲಿದೆ, ಪಾರ್ಕಿಂಗ್ ಗೆ ಎಷ್ಟು ಏರಿಯಾವನ್ನ ಕೊಡಬೇಕು, ಮಾಸ್ಟರ್ ಬೆಡ್ರೂಮ್ ಲೊಕೇಶನ್ ಯಾವುದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓನರ್ ಅವರಿಗೆ ಐಡಿಯಾ ಸಿಗುತ್ತೆ. ಈ ಪ್ರಾಜೆಕ್ಟ್ ನೇಮ್ ಅನುರಾಮ್ ರೆಸಿಡೆನ್ಸಿ ಆಗಿರುತ್ತೆ. ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ ಈ ಪ್ರಾಜೆಕ್ಟ್ ನಡೀತಾ ಇರತಕ್ಕಂಥದ್ದು. 30x40 ಡೈಮೆನ್ಷನ್ ಇದೆ. ಸೌತ್ ಫೇಸಿಂಗ್ G+2 ಫ್ಲೋರ್ ಗಳನ್ನ ಈ ಬಿಲ್ಡಿಂಗ್ ಒಳಗೊಂಡಿದೆ. ರತ್ನ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ನಾವು ಎಲ್ಲಾ ಡ್ರಾಯಿಂಗ್ ಗಳನ್ನು ಕೂಡ ಪ್ರೊವೈಡ್ ಮಾಡಿದೀವಿ. ಮೊದಲನೇದಾಗಿ ಇಂಜಿನಿಯರ್ಸ್, ಇದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರುತ್ತೆ. ಗ್ರೌಂಡ್ ಫ್ಲೋರ್ ನಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ರೆಂಟ್ ಮನೆಯನ್ನ ಪ್ಲಾನ್ ಮಾಡಿದೀವಿ. ಪಾರ್ಕಿಂಗ್ ಏರಿಯಾವನ್ನ 26 ಫೀಟ್ ಲೆಂತ್ ಹೀಗಿದೆ, ಮತ್ತೆ 15 ಫೀಟ್ 6 ಇಂಚು ಈ ತರ ಪ್ರೊವೈಡ್ ಮಾಡಿದೀವಿ. ಇಲ್ಲಿ 2 ಕಾರನ್ನ ಪಾರ್ಕ್ ಮಾಡಬಹುದು, ಪ್ಲಸ್ 4 ಟೂ ವೀಲರ್ ಅನ್ನು ಕೂಡ ಪಾರ್ಕ್ ಮಾಡಬಹುದು. ಈ ಏರಿಯಾದಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಇರೋದ್ರಿಂದ ಕೇವಲ 2 ಕಾಲಮ್ ಅನ್ನ ಮಾತ್ರ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಸ್ಟ್ರಕ್ಚರಲ್ ಡ್ರಾಯಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಮಗೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ತೀನಿ. ಇದು ಎಕ್ಸ್ಕವೇಷನ್ ಪ್ಲಾನ್ ಆಗಿರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಕೇವಲ 2 ಕಾಲಮ್ ಮಾತ್ರ ಇಲ್ಲಿ ಕೊಟ್ಟಿದ್ದೀವಿ. ಅದೇ ಬ್ಯಾಕ್ ಸೈಡ್ ಅಲ್ಲಿ 3 ಕಾಲಮ್ ಅನ್ನ ಪ್ರೊವೈಡ್ ಮಾಡಿದೀವಿ. ಈಗ ಈ 2 ಕಾಲಮ್ದು ಎಕ್ಸ್ಕವೇಷನ್ ಏರಿಯಾವನ್ನ ನೀವು ಗಮನಿಸಬಹುದು. 8 ಫೀಟ್ ಗೆ 5 ಫೀಟ್ ಎಕ್ಸ್ಕವೇಷನ್ ಏರಿಯಾವನ್ನ ಕೊಟ್ಟಿದ್ದೀವಿ. ಇಲ್ಲಿ 9 ಫೀಟ್ 6 ಇಂಚ್ ಗೆ 5 ಫೀಟ್ ಎಕ್ಸ್ಕವೇಷನ್ ಏರಿಯಾವನ್ನ ಕೊಟ್ಟಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲಿ 6 ಫೀಟ್ 6 ಇಂಚ್ ಗೆ 4 ಫೀಟ್ 6 ಇಂಚ್ ಮಾತ್ರ ಪ್ರೊವೈಡ್ ಮಾಡಿದೀವಿ. ಈ ಎಕ್ಸ್ಕವೇಷನ್ ಏರಿಯಾ ಇಂಜಿನಿಯರ್ಸ್ ಯಾವಾಗ್ಲೂ ಕೂಡ ಎಷ್ಟು ಲೋಡ್ ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದಾಗಿ ನಾವು ಎಲ್ಲಾ ಕಾಲಮ್ಗೂ ಕೂಡ ಒಂದೇ ರೀತಿ ಎಕ್ಸ್ಕವೇಷನ್ ಮಾಡಬೇಕು ಅಂತ ಇರೋದಿಲ್ಲ. ಲೋಡ್ ನ ಆಧಾರದ ಮೇಲೆ ಎಕ್ಸ್ಕವೇಷನ್ ಏರಿಯಾ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಬೀಮ್ ಡೀಟೇಲ್ಸ್ ಅನ್ನು ಕೂಡ ತೋರಿಸ್ತೀನಿ ನಿಮಗೆ. ಇದು ಕಾಲಮ್ ಮತ್ತು ಫೂಟಿಂಗ್ ಶೆಡ್ಯೂಲ್ ಆಗಿರುತ್ತೆ. ಇಲ್ಲಿ ನಾವು ಕಾಲಮ್ದು ರೈನ್ಫೋರ್ಸ್ಮೆಂಟ್ ಎಷ್ಟು ಪ್ರೊವೈಡ್ ಮಾಡಬೇಕು ಅಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಫೂಟಿಂಗ್ ಎಷ್ಟು ಎಕ್ಸ್ಕವೇಷನ್ ಮಾಡಬೇಕಾಗುತ್ತೆ ಆ ಏರಿಯಾವನ್ನು ಕೂಡ ಮೆನ್ಷನ್ ಮಾಡಿದೀವಿ. ಫ್ರಂಟ್ ಅಲ್ಲಿ ಬರ್ತಕ್ಕಂತ 2 ಕಾಲಮ್ಗಳು ಕಾಲಮ್ ನಂಬರ್ C6 ಮತ್ತು C6 ಆಗಿರುತ್ತೆ. ಈ C6 ಕಾಲಮ್ಗೆ 8 16 mm ಮತ್ತು 2 12 mm ರಾಡ್ ಅನ್ನ ಪ್ರೊವೈಡ್ ಮಾಡಿದೀವಿ. C1 ನೀವು ಗಮನಿಸಬಹುದು, ಕೇವಲ 8 ನಂಬರ್ 12 mm ಡಯಾಬಾರ್ ಅನ್ನ ಪ್ರೊವೈಡ್ ಮಾಡಿದೀವಿ. ಇದರ ಅರ್ಥ ಇಂಜಿನಿಯರ್, ಲೋಡ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ರೈನ್ಫೋರ್ಸ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕು, ಎಲ್ಲಿ ಲೋಡ್ ಕಡಿಮೆ ಇರುತ್ತೆ ಅಲ್ಲಿ ಕಡಿಮೆ ರೈನ್ಫೋರ್ಸ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕು. ಇದು ಕಾಲಮ್ ಡೀಟೇಲ್ಸ್. ಆದ್ರೆ ಬೀಮ್ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ಗಮನಿಸಬಹುದು, ಇದು ಪಾರ್ಕಿಂಗ್ ಏರಿಯಾ 2 ಕಾಲಮ್ ಆಗಿರುತ್ತೆ. ಇಲ್ಲಿ ಸ್ಪ್ಯಾನ್ ಕೂಡ ಜಾಸ್ತಿ ಇದೆ, ಮತ್ತೆ ಬೀಮ್ 16 ಆಗಿರುತ್ತೆ. ಇದು ಈ ಬೀಮ್ 16 ರೈನ್ಫೋರ್ಸ್ಮೆಂಟ್ ಅನ್ನ ನೋಡೋಣ. ಅದೇ ರೀತಿ ಇಲ್ಲಿ 3 ಕಾಲಮ್ಗಳು ಇದೆ ಅಂತ ಹೇಳಿದೆ. ಈ 3 ಕಾಲಮ್ ಅಲ್ಲಿ ಬೀಮ್ ನಂಬರ್ 2 ರಿಫೋರ್ಸ್ಮೆಂಟ್ ಅನ್ನ ನೋಡೋಣ. ಬೀಮ್ 16 ಅಲ್ಲಿ ಟಾಪ್ ಅಲ್ಲಿ 20 mm ಡಯಾಬಾರ್ ಅನ್ನ ಕೊಟ್ಟಿದ್ದೀವಿ. ಬಾಟಮ್ ಅಲ್ಲೂ ಕೂಡ 20 mm ಡಯಾಬಾರ್ ಅನ್ನ ಕೊಟ್ಟಿದ್ದೀವಿ. ಟಾಪ್ ಅಲ್ಲಿ ಎಕ್ಸ್ಟ್ರಾ ಬಾರ್ ಕೂಡ 20 mm ಆಗಿರುತ್ತೆ. ಬಾಟಮ್ ಅಲ್ಲಿ 16 mm ಕೊಟ್ಟಿದ್ದೀವಿ. ಬೀಮ್ 2 ಏರಿಯಾ ತೋರಿಸಿದ್ನಲ್ಲ, ಇಲ್ಲಿ 3 ಕಾಲಮ್ಗಳು ಬರ್ತಾ ಇದೆ. ಈ ಬೀಮ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ತೋರಿಸ್ತೀನಿ. ಬೀಮ್ 2 ಅನ್ನ ನೀವು ಇಲ್ಲಿ ಗಮನಿಸಬಹುದು, ಟಾಪ್ ಅಲ್ಲೂ ಕೂಡ 12 mm ಡಯಾಬಾರ್ ಇದೆ, ಬಾಟಮ್ ಅಲ್ಲೂ ಕೂಡ 12 mm ಡಯಾಬಾರ್ ಇದೆ. ಇದರಿಂದ ಇಂಜಿನಿಯರ್ಸ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಕೂಡ ಡ್ರಾಯಿಂಗ್ಸ್ ಅನ್ನ ಮಾಡಿಸೋದ್ರಿಂದ ತುಂಬಾ ಸ್ಟೀಲ್ ಅನ್ನ ಸೇವ್ ಮಾಡಬಹುದು. ಎಲ್ಲಿ ಜಾಸ್ತಿ ಲೋಡ್ ಬರುತ್ತೆ ಮತ್ತೆ ಎಲ್ಲಿ ಕಡಿಮೆ ಲೋಡ್ ಬರುತ್ತೆ ಅದನ್ನ ನೋಡಿಕೊಂಡು ನಾವು ರೈನ್ಫೋರ್ಸ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಪಾರ್ಕಿಂಗ್ ಆದ್ಮೇಲೆ ಇಂಜಿನಿಯರ್ಸ್ 1 BHK ರೆಂಟಲ್ ಯೂನಿಟ್ ಅನ್ನ ನಾವಿಲ್ಲಿ ಪ್ರೊವೈಡ್ ಮಾಡಿದೀವಿ. ಈಗ ಫಸ್ಟ್ ಫ್ಲೋರ್ ಗೆ ಹೋಗೋಣ. ಫಸ್ಟ್ ಫ್ಲೋರ್ ಇಂದ ಟೆರೆಸ್ ಫ್ಲೋರ್ ವರೆಗೂ ಇಂಜಿನಿಯರ್ಸ್ ನಾವಿಲ್ಲಿ 5 BHK ಡುಪ್ಲೆಕ್ಸ್ ಮನೆಯನ್ನ ಪ್ರೊವೈಡ್ ಮಾಡಿದೀವಿ. ಮೊದಲನೇದಾಗಿ 6 ಫೀಟ್ ಇಂಟು 11 ಫೀಟ್ ಇರತಕ್ಕಂತ ಫಾಯರ್ ಇರುತ್ತೆ. ಇದು ಡೈರೆಕ್ಟ್ ಲಿವಿಂಗ್ ರೂಮ್ ಗೆ ವ್ಯೂ ಅನ್ನ ಪ್ರಿವೆಂಟ್ ಮಾಡುತ್ತೆ. ನಾವು ಏರಿಯಾವನ್ನ ಶೂ ರ್ಯಾಕ್ ಮಾಡಲು ಯೂಸ್ ಮಾಡಬಹುದು, ವಿಸಿಟರ್ ವೇಟಿಂಗ್ ಏರಿಯಾ ಆಗೂ ಕೂಡ ಯೂಸ್ ಮಾಡಬಹುದು, ಮತ್ತೆ ಇದು ಪ್ರೊಫೆಷನಲ್ ಲುಕ್ ಅನ್ನ ಕೊಡುತ್ತೆ. ಡಬಲ್ ಹೈಟ್ ಇರತಕ್ಕಂತ ಲಿವಿಂಗ್ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ತುಂಬಾ ವಿಶಾಲವಾಗಿ ಲಿವಿಂಗ್ ರೂಮ್ ಇದೆ. ಡಬಲ್ ಹೈಟ್ ಇರೋದ್ರಿಂದ ನ್ಯಾಚುರಲ್ ಲೈಟ್ ಮತ್ತು ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಮ್ಯಾಕ್ಸಿಮಮ್ ಫ್ರೆಶ್ ಏರ್ ಕೂಡ ಇದ್ರ ಮೂಲಕ ಎಂಟ್ರಿ ಆಗುತ್ತೆ. ಈ ಡಬಲ್ ಹೈಟ್ ಹೋಟೆಲ್ ಸ್ಟೈಲ್ ನಲ್ಲಿ ಪ್ರೀಮಿಯಂ ಲುಕ್ ಅನ್ನ ಕೊಡುತ್ತೆ. ಈ ಲಿವಿಂಗ್ ರೂಮ್ ನಲ್ಲಿ ದೊಡ್ಡ ಸೈಜ್ ನ ವಿಂಡೋಗಳನ್ನು ಕೂಡ ಪ್ರೊವೈಡ್ ಮಾಡಿದೀವಿ. ಇದರಿಂದ ಯಾವುದೇ ಸೀಸನ್ ಆಗಿರಬಹುದು ಲಿವಿಂಗ್ ರೂಮ್ ಬ್ರೈಟ್ ಆಗಿರುತ್ತೆ ಮತ್ತು ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ. ಪೂಜಾ ರೂಮ್ ಅನ್ನ ಮನೆ ಮಧ್ಯದಲ್ಲಿ ಪ್ರೊವೈಡ್ ಮಾಡಿದೀವಿ. ಇದರಿಂದ ಪಾಸಿಟಿವ್ ಎನರ್ಜಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗಕ್ಕೆ ಸಹಾಯ ಆಗುತ್ತೆ. ವಿಶಾಲವಾಗಿರ್ತಕ್ಕಂಥ ಪೂಜಾ ರೂಮ್ ಆಗಿರುತ್ತೆ. ಕಂಫರ್ಟೇಬಲ್ ಆಗಿ ಕುತ್ಕೊಂಡು ಇಲ್ಲಿ ಪೂಜೆಯನ್ನು ಕೂಡ ಮಾಡಬಹುದು. ಪೂಜಾ ರೂಮ್ ನ ಮೇಲೆ ಸ್ಕೈಲೈಟ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇದರಿಂದನೂ ಕೂಡ ನ್ಯಾಚುರಲ್ ಲೈಟ್ ಮತ್ತು ವೆಂಟಿಲೇಷನ್ ಚೆನ್ನಾಗಿ ಆಗುತ್ತೆ.
ಸಪರೇಟ್ ಆಗಿರತಕ್ಕಂಥ ಡೈನಿಂಗ್ ಏರಿಯಾವನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇದು ಕಿಚನ್ ನ ಪಕ್ಕದಲ್ಲೇ ಇದೆ. ಸರ್ವಿಂಗು ಕೂಡ ಈಸಿ ಆಗುತ್ತೆ. ಈ ಡೈನಿಂಗ್ ಏರಿಯಾದಲ್ಲೂ ಕೂಡ ದೊಡ್ಡದಾದಂತಹ ವಿಂಡೋ ಕೊಟ್ಟಿದ್ದೀವಿ. ಇದು ಕೂಡ ನ್ಯಾಚುರಲ್ ಲೈಟ್ ಮತ್ತೆ ವೆಂಟಿಲೇಷನ್ ಗೆ ಸಹಕಾರಿಯಾಗುತ್ತೆ. 10 ಫೀಟ್ ಬೈ 10 ಫೀಟ್ ಡೈಮೆನ್ಷನ್ ಇರತಕ್ಕಂತ ಕಿಚನ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಚಿಮ್ನಿ ಪಾಯಿಂಟ್ ಆಗಿರಬಹುದು, ಮೈಕ್ರೋವೇವ್ ಪಾಯಿಂಟ್, ಅಕ್ವಾಗಾರ್ಡ್ ಪಾಯಿಂಟ್ ಮತ್ತು ರೆಫ್ರಿಜರೇಟರ್ ಸ್ಪೇಸ್ ಗೆ ಕಂಫರ್ಟೇಬಲ್ ಆಗಿದೆ. ಏರಿಯಾ ದೊಡ್ಡದಾಗಿರೋದ್ರಿಂದ ಕುಕಿಂಗ್, ಸ್ಟೋರೇಜ್, ಕ್ಲೀನಿಂಗ್ ತುಂಬಾ ಸ್ಮೂತ್ ಆಗಿ ಆಗುತ್ತೆ. ಕಿಚನ್ ವಿಂಡೋ ಪ್ಲೇಸ್ಮೆಂಟ್ ಕೂಡ ಪ್ರಾಪರ್ ಆಗಿದೆ. ಇದರಿಂದ ಸ್ಮೋಕ್, ಸ್ಮೆಲ್ ಮತ್ತು ಹೀಟ್ ಈಸಿಯಾಗಿ ಹೊರಗೆ ಹೋಗುತ್ತೆ. ಸಪರೇಟ್ ಯುಟಿಲಿಟಿ ಏರಿಯಾವನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ, ಎಕ್ಸ್ಟ್ರಾ ಸ್ಟೋರೇಜ್ಗೆ ಯೂಸ್ ಆಗುತ್ತೆ. ಸಪರೇಟ್ ಸ್ಟೋರ್ ರೂಮ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಇದರಿಂದ ಗ್ರಾಸರೀಸ್ ನ ಸ್ಟೋರೇಜ್ ಮಾಡೋದಕ್ಕೆ, ಡೈಲಿ ಐಟಮ್ಸ್ ಗಳನ್ನು ಕೂಡ ಸ್ಟೋರೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಪ್ರೈವೇಸಿಗೋಸ್ಕರ ಕಾಮನ್ ಏರಿಯಾದಿಂದ ಕೂಡ ಬೆಡ್ರೂಮ್ ಅನ್ನ ದೂರದಲ್ಲಿ ಪ್ರೊವೈಡ್ ಮಾಡಿದ್ವಿ ಮತ್ತು ವಿಶಾಲವಾಗಿರ್ತಕ್ಕಂಥ ಬೆಡ್ರೂಮ್ ಆಗಿರುತ್ತೆ. ಇದಕ್ಕೆ ಅಟ್ಯಾಚ್ ಆಗಿ ಬಾಲ್ಕನಿ ಇದೆ. ಇಲ್ಲಿ ಮಾರ್ನಿಂಗ್ ಟೀ ಕುಡಿಯೋದಕ್ಕಾಗಿರ್ಬೋದು, ಪ್ಲಾಂಟ್ಸ್ ಗಳನ್ನ ಇಡೋದಕ್ಕೆ ರಿಫ್ರೆಶ್ ಏರಿಯಾವಾಗಿ ಈ ಬಾಲ್ಕನಿಯನ್ನ ಯೂಸ್ ಮಾಡಬಹುದು. ಇದನ್ನು ಕೂಡ ಎಲಿವೇಶನ್ ಗೆ ಮ್ಯಾಚ್ ಆಗೋ ರೀತಿ ಪ್ರೊವೈಡ್ ಮಾಡಿದೀವಿ. ಎಲಿವೇಶನ್ ಅಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸೊ ಇದು ಬಾಲ್ಕನಿ ಏರಿಯಾ ಆಗಿರುತ್ತೆ. ಅಟ್ಯಾಚ್ ಆಗಿ ಬಾತ್ರೂಮ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಗೆಸ್ಟ್ ಗಳಿಗಾಗಿ ಕಾಮನ್ ಬಾತ್ರೂಮ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ನಲ್ಲಿ ಇಂಜಿನಿಯರ್ಸ್ 3 ಮಾಸ್ಟರ್ ಬೆಡ್ರೂಮ್ ಗಳನ್ನ ಪ್ರೊವೈಡ್ ಮಾಡಿದೀವಿ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇದು ಮಾಸ್ಟರ್ ಬೆಡ್ರೂಮ್ 1 ಆಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ 2 ಮತ್ತು ಮಾಸ್ಟರ್ ಬೆಡ್ರೂಮ್ 3 ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಪ್ರತಿ ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಇದೆ. ಅಟ್ಯಾಚ್ ಆಗಿ ಬಾತ್ರೂಮ್ ಅನ್ನು ಕೂಡ ಪ್ರೊವೈಡ್ ಮಾಡಿದೀವಿ. ಫ್ರಂಟ್ ಅಲ್ಲಿ ಬಾಲ್ಕನಿಯನ್ನ ಪ್ರೊವೈಡ್ ಮಾಡಿದೀವಿ. ಇದು ಎಲಿವೇಶನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಮಾಸ್ಟರ್ ಬೆಡ್ರೂಮ್ 3 ಅಲ್ಲೂ ಕೂಡ ಬಾಲ್ಕನಿ ಇದೆ. ಅದೇ ರೀತಿ ಅಟ್ಯಾಚ್ ಆಗಿ ಬಾತ್ರೂಮ್ ಅನ್ನು ಕೂಡ ಪ್ರೊವೈಡ್ ಮಾಡಿದೀವಿ. ಸುತ್ತಲೂ ಕೂಡ ಸೆಟ್ ಬ್ಯಾಕ್ ಅನ್ನ ಪ್ರೊವೈಡ್ ಮಾಡಿದೀವಿ ಇಂಜಿನಿಯರ್ಸ್. ಇದರಿಂದಾಗಿ ನ್ಯಾಚುರಲ್ ಲೈಟ್ ಮತ್ತು ಏರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಇದರಿಂದ ಇಂಜಿನಿಯರ್ಸ್ ನಾವು ಮನೆಯನ್ನ ಕಟ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲಾ ಡ್ರಾಯಿಂಗ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿಸಬೇಕು. ಓನರ್ ಜೊತೆ ಡಿಸ್ಕಷನ್ ಅನ್ನ ಮಾಡಿ ಫೈನಲ್ ಆದ್ಮೇಲೆ ವರ್ಕ್ ಅನ್ನ ಸ್ಟಾರ್ಟ್ ಮಾಡಬೇಕು. ಇದರಿಂದಾಗಿ ಮಿಸ್ಟೇಕ್ಗಳು ಕಡಿಮೆ ಆಗುತ್ತೆ. ಕನ್ಸ್ಟ್ರಕ್ಷನ್ ಕೂಡ ಸ್ಪೀಡ್ ಆಗಿ ಆಗುತ್ತೆ. ಇಲ್ಲೂ ಕೂಡ ನಾವು ಪ್ಲಾನ್ ಅನ್ನ ಫಸ್ಟ್ ಮಾಡಿ ಓನರ್ ಅವ್ರ ಜೊತೆ ಡಿಸ್ಕಷನ್ ಅನ್ನ ಮಾಡಿ ನಂತರ ಎಕ್ಸಿಕ್ಯೂಷನ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅದೇ ರೀತಿ ಇಂಜಿನಿಯರ್ಸ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಅನ್ನು ಕೂಡ ಪ್ರೊವೈಡ್ ಮಾಡಿದೀವಿ. ಇದು ಗ್ರೌಂಡ್ ಫ್ಲೋರ್ ಸ್ಲ್ಯಾಬ್ದು ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಆಗಿರುತ್ತೆ. ಪ್ಲಂಬಿಂಗ್ ಡ್ರಾಯಿಂಗ್ ಅನ್ನು ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿದೀವಿ. ಈ ವಿಡಿಯೋ ಮುಖಾಂತರ ಏನನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಂಜಿನಿಯರ್ಸ್ ಮನೆಯನ್ನ ಕಟ್ಟೋಕ್ಕಿಂತ ಮುಂಚೆ ಎಲ್ಲಾ ಡ್ರಾಯಿಂಗ್ ಗಳನ್ನು ಕೂಡ ಮಾಡಿಸಿ ಕನ್ಫರ್ಮ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಅದೇ ರೀತಿ ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.